ಅತಿ ತುರ್ತಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಂಥ ವಿಚಾರ ಅರಸೀಕೆರೆ ನಗರಕ್ಕೆ 1181 ಮನೆಗಳನ್ನು ಮಂಜೂರು ಮಾಡಿಸಿ ನಗರಸಭಾ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ 1181 ಮನೆಗಳ ಮಂಜೂರಾತಿ ಮಾಡಿಸಿದ್ದೇವೆ. 1181. ಅದರಲ್ಲಿ ಇವತ್ತು ಇದು ಕಾರ್ಯಕ್ರಮ ಹೇಗೆ ಅನ್ನೋದನ್ನು ನೀವೆಲ್ಲ ತಿಳ್ಕೋಬೇಕು. ನಾವು ಬಹಳ ಸಾರಿ ಹೇಳಿದ್ದೀವಿ, ಇದು ಇನ್ನೂ ಜನಗಳಿಗೆ ಮನವರಿಕೆ ಆಗ್ತಾ ಇಲ್ಲ. ಇದು ಕೇಂದ್ರ, ರಾಜ್ಯ ಮತ್ತು ಫಲಾನುಭವಿ. ಕೇಂದ್ರ ಸರ್ಕಾರ 1.5 ಲಕ್ಷ, ರಾಜ್ಯ ಸರ್ಕಾರ 1.5 ಲಕ್ಷ, ಫಲಾನುಭವಿ 1 ಲಕ್ಷ, 2 ಲಕ್ಷ ಇತ್ತು. ಅದನ್ನು 1 ಲಕ್ಷ ರೂಪಾಯಿನ ರಾಜ್ಯ ಸರ್ಕಾರವೇ ಭರ್ತಿ ಮಾಡಿಕೊಡೋದು ಅಂತ ಹೇಳಿ, ಇನ್ನು 1 ಲಕ್ಷ ರೂಪಾಯಿನ ಮಾತ್ರ ಕಟ್ಟಿ ಅಂತೇಳಿ ಫಲಾನುಭವಿಗೆ ಹೇಳಿದ್ವಿ. ಅಲ್ಲಿಗೆ ರಾಜ್ಯ ಸರ್ಕಾರದ ಭಾಗ 2.5 ಲಕ್ಷ, ಕೇಂದ್ರ ಸರ್ಕಾರದ ಭಾಗ 1.5 ಲಕ್ಷ, ಫಲಾನುಭವಿ ಭಾಗ 1 ಲಕ್ಷ. ಇಷ್ಟನ್ನ ಮಾಡಬೇಕು ಅಂತೇಳಿ ತಾಕೀತು ಮಾಡಿ ಇವತ್ತು ಮನೆನ ಕಟ್ಟಲಿಕ್ಕೆ ಪ್ರಾರಂಭ ಆಗಿದೆ. ಬಹಳ ವರ್ಷಗಳೇ ಕಳೆದಿದೆ. ಇಲ್ಲಿ ನಾವು ಆಗ ವಾರ್ಡ್ಗೆ ಹೋಗಿ ಯಾರು ವಸತಿ ರೈತರಿದ್ದಾರೆ ಅವ್ರಿಗೇನೆ ಪಟ್ಟಿ ಮಾಡಿ ಸರ್ಕಾರದಿಂದ ಅನುಮೋದನೆಯನ್ನು ಪಡೆದಿದ್ದೀವಿ. 1181 ಫಲಾನುಭವಿಗಳಿಗೂ ನಾವು ಮನೆಯನ್ನ ಕಟ್ಟಿಸಿಕೊಡ್ತಕ್ಕಂಥ ಆದೇಶದ ಪತ್ರವನ್ನು ಕೊಟ್ಟಿದ್ದೇವೆ. ಕಾಂಟ್ರಾಕ್ಟ್ರು ಬಂದಿದ್ದಾರೆ. ಕಾಂಟ್ರಾಕ್ಟ್ರು ಪಾಪ 5-6 ವರ್ಷದಿಂದ ಇಲ್ಲೇ ಬಂದು ಕ್ಯಾಂಪ್ ಹಾಕಿ ಮನೆಗಳನ್ನ ಕಟ್ತಾ ಇದ್ದಾರೆ. ಇಲ್ಲೇನಾಗಿದೆ, ಕೇಂದ್ರ ಸರ್ಕಾರದ ಭಾಗ, ರಾಜ್ಯ ಸರ್ಕಾರದ ಭಾಗ ಬಂದಿದೆ, ಫಲಾನುಭವಿಗಳ ಭಾಗ ಬರಲಿಲ್ಲ. ಅದಕ್ಕೆ ನಾವು ವಿಧಾನಸಭೆಯಲ್ಲಿ ಬಹಳ ಹೋರಾಟವನ್ನೇ ಮಾಡಿ 2 ಲಕ್ಷ ರೂಪಾಯಿಗಳನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಬಹಳ ಜನ ಫಲಾನುಭವಿಗಳಿಗಿಲ್ಲ. ಅದನ್ನು 1 ಲಕ್ಷಕ್ಕೆ ಇಳಿಸಿ 1 ಲಕ್ಷನ ರಾಜ್ಯ ಸರ್ಕಾರವೇ ಭರಿಸ್ತಕ್ಕಂಥದ್ದು ಅಂತ ಹೇಳಿ ತೀರ್ಮಾನ ಮಾಡಿ ಅದಾಯಿತು. 1 ಲಕ್ಷ ರೂಪಾಯಿನ ಫಲಾನುಭವಿಗಳೇ ರಾಜ್ಯ ಸರ್ಕಾರ ಫಲಾನುಭವಿಗಳ ದುಡ್ಡನ್ನು ಕೊಡೋದು ಅಂತ ತೀರ್ಮಾನ ಆಯಿತು. ಆದರೆ ಆದರೂ ಕೂಡ 1 ಲಕ್ಷ ರೂಪಾಯಿಯನ್ನು ಸದ್ಯ ಒಂದು ಸಿಂಗಲ್ ಬೆಡ್ರೂಮ್ ಮನೆಗೆ ಇವತ್ತು ಅಲ್ಲಿ 25 ಲಕ್ಷ ರೂಪಾಯಿ ಮನೆ ಬಾಳುತ್ತೆ. 1 ಲಕ್ಷ ರೂಪಾಯಿ ಕಟ್ಟಿ ಬರಲಿಕ್ಕೂ ಜನ ಅವರ ವಂತಿಕೆ ದುಡ್ಡನ್ನು ಕೊಡದಲೇ ಕಾಂಟ್ರಾಕ್ಟ್ರು ಆ ಮನೆಗಳನ್ನು ಪೂರ್ಣಗೊಳಿಸಿಲ್ಲ. ಈಗ 328 ಮನೆಗಳು ಪೂರ್ಣಗೊಂಡಿದೆ. 412 ಮನೆಗಳನ್ನು RCC ಹಾಕಿದ್ದಾರೆ. ಇನ್ನು 252 ಮನೆ ಫೌಂಡೇಶನ್, ಲಿಂಟ್ಲು ಇಲ್ಲಿ ನಿಂತಿದ್ದಾವೆ. ಇವನ್ನ ಏನಾದರೂ ಮಾಡಿ ಪೂರ್ಣಗೊಳಿಸಲೇಬೇಕು, ಬಡವರಿಗೆ ಇದು ಮಾಡಬೇಕು. ಆದರೆ ಇವ್ರು ಯಾರು ಬರ್ತಾ ಇಲ್ಲ. ಈಗ 131 ಜನ ಮಾತ್ರ 1 ಲಕ್ಷ ರೂಪಾಯಿ ಕಟ್ಟಿದ್ದಾರೆ. 1 ಲಕ್ಷ ರೂಪಾಯಿ 131 ಜನ ಕಟ್ಟಿದ್ದಾರೆ. ಅಲ್ಲ, 231 ಜನ ಕಟ್ಟಿದ್ದಾರೆ. ಈಗ ನಾವು ಎಲ್ಲರೂ ಬರಲಿ ಅಂದ್ರೆ ಆಗಕ್ಕಿಲ್ಲ. ಆ 328 ಮನೆ ಏನು ರೆಡಿ ಇದೆ, ಯಾರೇ ನಾಳೆಯಿಂದಲೇ ಬಂದು ಇದಕ್ಕೆ ನಿಘಂಟಿಲ್ಲ, ಯಾರು ಬೇಕಾದರೂ ಬಂದು ಆ 1181 ಪಟ್ಟಿಗಳಲ್ಲಿ ಯಾರಿದ್ದಾರೆ, ಅವನು ಯಾರು ಅರ್ಹ ಇದ್ದಾನೆ, ಆ ಫಲಾನುಭವಿ 1,000 ರೂಪಾಯಿನ ವಂತಿಕೆಯನ್ನು ಕೊಟ್ಟರೆ, 1 ಲಕ್ಷನ ವಂತಿಕೆ ಕೊಟ್ಟರೆ ಆ ಫಲಾನುಭವಿಗೆ ಮುಂದಿನ ಸೋಮವಾರ, ನಾಳೆ ಇಲ್ಲ ನಾಳೆ 8 ದಿವಸಕ್ಕೆ ನಾವು ಆ ಮನೆಗಳಿಗೆ, ಆ ಫಲಾನುಭವಿಗಳೆಲ್ಲ ಈಗ 231 ಜನ ಏನು ದುಡ್ಡು ಕಟ್ಟಿದ್ದಾರೆ 1,000 ರೂಪಾಯಿ, ಅವರು ದಿವಸ ಅಲ್ಲ 1 ಲಕ್ಷ ರೂಪಾಯಿ, ಅವ್ರು ದಿವಸ ಬಂದು ಅಲ್ಲಿ ನಮಗೆ ಮನೆ ಬಾಡಿಗೆನೂ ಕೊಡ್ತಾ ಇದ್ದೀವಿ, ನಾವು ಈ ಕಡೆ ದುಡ್ಡು ಕಟ್ಟಿದ್ದೀವಿ, ನಮಗೆ ಮನೆ
ಹ್ಯಾಂಡ್ ಓವರ್ ಮಾಡಿದ್ದ ಇದ್ದಾರೆ. ನಾವಿನ್ನು ಕಾಯಕ್ಕೆ ಹೋಗಲ್ಲ. ನಾವು ಅವತ್ತೇ ಹೇಳಿದ್ದೀವಿ ತೀರ್ಮಾನನ. ಯಾರು ಬರ್ತಾರೆ ಲಾಟ್ರಿ ಮುಖಾಂತರ, ಅದು ನಮ್ಮದು ಎಲ್ಲ ಲಾಟ್ರಿ ಮುಖಾಂತರ ನಿಮ್ಮ ಸಮಕ್ಷಮದಲ್ಲೇ ಲಾಟ್ರಿ ಎತ್ತಿ ಯಾರ್ಯಾರಿಗೆ ಯಾವ್ಯಾವ ಮನೆ ಅಂತ ಮುಂದಿನ ಸೋಮವಾರ ನಾಳೆ 30ನೇ ತಾರೀಕು ಆ ಫಲಾನುಭವಿಗಳನ್ನು ಅಲ್ಲೊಂದು 200-300 ಜನನ ಫಸ್ಟು ಅಲ್ಲಿ ವಾಸಕ್ಕೆ ಕರ್ಕೊಂಡು ಹೋಗೋಣ. ಆಮೇಲೆ ಯಾರು ಈ ಫಲಾನುಭವಿಗಳು ಬರ್ತಾರೋ ನೋಡೋಣ. ಈ 1 ಲಕ್ಷನೂ ಕಟ್ಟಕ್ಕಾಗದೇ ಇರುವಂಥ ಫಲಾನುಭವಿಗಳು ಇದ್ದಾರೆ ಅಂತ ಆಯ್ತು. ಇಲ್ಲ ಅನರ್ಹರೇನಾದ್ರೂ ಆ ಪಟ್ಟಿ ಒಳಗೆ ಸೇರ್ಕೊಂಡಿದ್ದಾರೆ, ಅದು ಗೊತ್ತಿಲ್ಲ. ದುಡ್ಡು ಕಟ್ಟಕ್ಕಿಂತ ನಮ್ಮ ಹತ್ರ ಅನರ್ಹರಿದ್ರೆ ಆ ಕೂಡಲೇ ವಜಾ ಮಾಡ್ತೀವಿ. ಯಾರು ಅರ್ಹರಿದ್ದಾರೆ ಅವ್ರಿಗೆ ಮಾತ್ರ ಮನೆ ಕೊಡೋದು. ಆದ್ರಿಂದ ಅದನ್ನ ಇನ್ ಆಲ್ ರೆಸ್ಪೆಕ್ಟ್ ಕಂಪ್ಲೀಟ್ ಆಗಿದೆ. UGD ಆಗಿದೆ, ಎಲೆಕ್ಟ್ರಿಸಿಟಿ ಆಗಿದೆ, ಈ ರೋಡ್ಸ್ ಆಗಿದೆ, ಪ್ರತಿಯೊಂದು ಆಗಿದೆ. ಒಳ್ಳೆ ಹೈಟೆಕ್ ಸಿಟಿ ಆಗಿದೆ, ಹೈಟೆಕ್ ಜಾಗ ಆಗಿದೆ. ಅದನ್ನ ಮುಂದಿನ ಸೋಮವಾರ ದಿವಸ ನಾವು ಹಸ್ತಾಂತರ ಮಾಡ್ತಾ ಇದ್ದೀವಿ. ಅದಕ್ಕೆ ಅಷ್ಟರೊಳಗೆ ಯಾರ್ಯಾರು ತಂದು ಈ 328 ಮನೆ ಇದೊಂದು ನೀವು ಒತ್ತಿ ಬರೀಬೇಕು. 1181 ಪಟ್ಟಿನಲ್ಲಿ ಯಾರೇ ಫಲಾನುಭವಿ ಇದ್ದು ಬಂದು 1 ಲಕ್ಷ ರೂಪಾಯಿಯನ್ನ ಕಟ್ಟಿದ್ರೆ ಅವನಿಗೆ ಇನ್ನು 100 ಮನೆ ಇದಾವೆ ನಮ್ಮ ಹತ್ರ ಈಗ ರೆಡಿ ಇರೋದು ಎಲ್ಲ. ಇನ್ ಆಲ್ ರೆಸ್ಪೆಕ್ಟ್ ಕಂಪ್ಲೀಟ್ ಆಗಿರೋ 100 ಮನೆ ಇದೆ. ಹೊಸ ಇಲ್ಲ. 1181 ಶೋಧನೆ ಆದ್ಮೇಲೆ ಹೊಸಬ್ರು ಮತ್ ಕರೆಯೋದು. ಎಲ್ಲಾರ್ಗು ಲಾಟ್ರಿ ಕೊಟ್ಟು ಅದರಂತೆ ಅವ್ರು ಬರ್ಲಿಲ್ಲ, ದುಡ್ಡು ಕಟ್ಟಲಿಲ್ಲ, ಅವ್ರು ಕ್ಯಾನ್ಸಲ್. ಅವು ದುಡ್ಡೇ ಕಟ್ಟಿಲ್ವಲ್ಲ ಅವರು. ಫಲಾನುಭವಿ ದುಡ್ಡು ಕಟ್ಟೋದು ಇದ್ರೆ ಅವ್ರಿಗೆ ಮನೆ ಕೊಡಕ್ ಬರುತ್ತೆ. ಹೊಸದಾಗಿ ಲಾಟ್ರಿ ಮಾಡ್ತೀವಿ. ಅವತ್ತು ಯಾರ್ಯಾರಿಗೆ ಯಾವ ಮನೆ 231 ಜನ ಯಾರು ದುಡ್ಡು ಕಟ್ಟಿದ್ದಾರೆ ಅವ್ರನ್ನ ಮನೆ ಗೃಹ ಪ್ರವೇಶ ಮಾಡಿಸ್ತೀವಿ. ಅವತ್ತೆಲ್ಲರೂ ಗೃಹ ಪ್ರವೇಶ 231 ಮನೆದ್ವಿ. ಇನ್ನ 100 ಮನೆ ನಮ್ಮ ಹತ್ರ ಇದೆ, 100 ಚಿಲ್ಲರೆ. ಯಾರಾದ್ರೂ ಬಂದು ಅಷ್ಟರೊಳಗೆ ನಾನು ಕಟ್ತೀನಿ. ನಾವು ಆಪ್ಷನ್ ಲಾಟ್ರಿ ಬಂದವರಿಗಿಲ್ಲ. 1181 ಜನ ಪಟ್ಟಿಲಿ ಯಾರಿದ್ದಾರೆ ಅನುಮೋದನೆ ಆಗಿರ್ತಕ್ಕಂಥವ್ರು, ಅವರಲ್ಲಿ ಯಾರೇ ಬಂದು 1,000 ರೂಪಾಯಿ ಕಟ್ಟಿದ್ರು, 1 ಲಕ್ಷ ರೂಪಾಯಿ ಕಟ್ಟಿದ್ರು ಅವ್ರಿಗೆ ಅವತ್ತು ಕೀ ಕೊಡ್ತೀವಿ. ಅವತ್ತು ಅವ್ರಿಗೆ ಕೀ ಕೊಡ್ತೀವಿ. ಇವರು ಈ ಏನು ಫಲಾನುಭವಿಗಳಿದ್ದಾರೆ ಇವ್ರು ಎಲ್ಲರೂ 1 ಲಕ್ಷ ರೂಪಾಯಿ ದುಡ್ಡನ್ನ ಇವ್ರು ವಂತಿಗೆನ ಕಟ್ಟಿಬಿಟ್ರೆ ಇವ್ರು ಅರ್ಥ ಮಾಡ್ಕೋಬೇಕು. 2 ಲಕ್ಷ ರೂಪಾಯಿ ಇತ್ತು, ನಾನೇ ಹೋರಾಟ ಮಾಡಿ ಇದು ಸ್ಕೀಮ್ ಫೇಲ್ ಆಗುತ್ತೆ, 2 ಲಕ್ಷ ರೂಪಾಯಿ ಕೊಡೋಕ್ಕೆ ಬಹಳ ಜನಕ್ಕೆ ಶಕ್ತಿ ಇಲ್ಲ, 1 ಲಕ್ಷ ರೂಪಾಯಿ ಮತ್ತೆ ನಾವು ಕೊಡೋಣ ಅಂತೇಳಿ 1 ಲಕ್ಷ ರೂಪಾಯಿನ ಮಾಡ್ಕೊಬಂದು ಇವ್ರನ್ನೆಲ್ಲ ಮೆಂಬರ್ ಆದಾಗ ನಾವು ಕರೆದು 1 ಲಕ್ಷ ರೂಪಾಯಿನ ನಾವೇ ಕೊಡ್ತೀವಿ, ನೀವು ಮಾಡಿ ಅಂತೇಳಿ ಹೇಳಿದೆ. ಆದ್ರೆ ಮಾಡಲಿಲ್ಲ, ಇನ್ನೂ ಕೊಟ್ಟಿಲ್ಲ. ಇನ್ನೂ 800 ಜನ ಕಟ್ಟಬೇಕು. ಇದು ಮನ್ನಾಗುತ್ತೆ ಅಂತ ಕಾಯ್ತಾವ. 8 ಇದು ಹೋಗಿಲ್ಲ. ಇದು 1 ಲಕ್ಷ ಮನ್ನಾ ಆಗಲ್ಲ, ಇದಾಗಲ್ಲ. 1 ಲಕ್ಷ ಕಡಿಮೆ ಮಾಡಿಸಿದ್ವಿ ನಾವು. 1.5 ಲಕ್ಷ ಕೇಂದ್ರದ್ದು, 1.5 ಲಕ್ಷ ನಮ್ದು, 2 ಲಕ್ಷ ನಮ್ದು. ನಾವು 3.5 ಲಕ್ಷ ಕೊಟ್ಟಿದ್ವಿ. ಇವ್ರು 1 ಲಕ್ಷ ಕೊಟ್ರೆ 4.5 ಲಕ್ಷಕ್ಕೆ 25 ಲಕ್ಷ ರೂಪಾಯಿ ಮನೆ ಸಿಗುತ್ತೆ. ಯಾವ ಜಾಗದಲ್ಲಿ ಸೈಟ್ ಇದೆ ಇವತ್ತು ಎಷ್ಟು ಲಕ್ಷ ಅಂತ. ಯಾವುದೇ ಕಾರಣದಿಂದ ಮನ್ನಾ ಆಗಲ್ಲ. 1 ಲಕ್ಷ ಮನ್ನಾ ಹೆಂಗ ಆಗುತ್ತೆ? ಅಷ್ಟಾರು ಜವಾಬ್ದಾರಿ ಇರ್ಬೇಕಲ್ಲ. ಆದ್ರಿಂದ ಇದನ್ನ ಒಂದು ರಿಯಾಯಿತಿ ಏನ್ ಕೊಟ್ಟಿದ್ದೀವಿ ಅಂದ್ರೆ